ಆಗಿ ಅವರು ಇಡೀ ರಾಜ್ಯವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಸಪರೇಟ್ ಆಗಿ ಒಂದು ಸಂಘಟನೆ ಮಾಡಿದ್ದಾರೆ. ಬಲಗೈ ಅಥವಾ ಹೊಲಿಯ ಜಾತಿಯದು ಒಂದು ಸಮಾವೇಶ ನಡೀತದೆ. ಮಾದಿಗ ಜಾತಿಗಳ ಸಂಘಟನೆ ಒಂದು ಸಮಾವೇಶ ಪ್ರತ್ಯೇಕ, ಬೋವಿ ಸಮಾವೇಶ ಪ್ರತ್ಯೇಕ, ಲಂಬಾಣಿ ಸಮಾವೇಶ ಪ್ರತ್ಯೇಕ, ಪರಮಾಪರ್ಚ ಸಮಾವೇಶ, ಪರಿಶಿಷ್ಟ ಜಾತಿ ಒಳ ಮೀಸಲಾತಿಗಾಗಿ ಅಲೆಮಾರಿಗಳು ಅವ್ರದ್ದು ಒಂದು ಸಂಘ, ಈಗ ಪ್ರತ್ಯೇಕವಾಗಿದ್ದಾವೆ. ಆದ್ರಿಂದ ನೀವೇನೋ ಮಿಸ್ಟೇಕ್ ಮಾಡ್ಕೋಬೇಡಿ. ನಾವು ಬೈ ಬರ್ತ್ ಈ ಜಾತಿಗಳಲ್ಲಿ ಹುಟ್ಟಿದ್ದೀವಿ. ಆದರೂ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್, ನಾನು ಕನ್ನಡ ಮಾತೃಭಾಷೆ ಒಲೆಯ ಜಾತಿಯಲ್ಲಿ ಹುಟ್ಟಿದ್ದೀನಿ. ಗುರುಮೂರ್ತಿಯವರು ಕನ್ನಡ ಮಾತೃಭಾಷೆ ಮಾದಿಗ ಜಾತಿಯಲ್ಲಿ ಹುಟ್ಟಿದ್ದಾರೆ. ಗೋಪಾಲಕೃಷ್ಣ ಹರಡಹಳ್ಳಿಯವರು ಒಂದು ಉಪಜಾತಿಯಲ್ಲಿ ಹುಟ್ಟಿದ್ದಾರೆ. ನಾರಾಯಣವರು ಭೀಮವಾದ ರಾಜ್ಯ ಸಂಚಾಲಕರು, ಅವರು ಒಂದು ಎಸ್ಸಿನ ಒಂದು ಜಾತಿ. ಹರಳ್ಳಿಯವರು ದಲಿತ ಹಕ್ಕುಗಳ ಸಮಿತಿ. ನಮ್ಮ ಗೋವಿಂದರಾಜ್ ಅವರು ದಸಂಸ ಸಂವಿಧಾನವಾದ, ಅವರು ಒಂದು ಉಪಜಾತಿಯಲ್ಲಿ ಹುಟ್ಟಿದ್ದಾರೆ. ಈ ಕಡೆ ಗೋವಿಂದರಾಜ್ ಅವರು, ಇವರು ಎಸ್ಸಿನ ಒಂದು ಉಪಜಾತಿಯಲ್ಲಿ ಹುಟ್ಟಿದ್ದಾರೆ. ಕೋದಂಡರಾಮ್ ಕೂಡ ಎಸ್ಸಿ ಉಪಜಾತಿಯಲ್ಲಿ ಒಂದು ಹುಟ್ಟಿದ್ದಾರೆ. ಹನುಮಂತಪ್ಪ ರಾಯಚೂರಿನವರು, ಅವರು ಒಂದು ಉಪಜಾತಿಯಲ್ಲಿ ಹುಟ್ಟಿದ್ದಾರೆ. ಹೀಗಾಗಿ ನಾವು ಬೇರೆ ಬೇರೆ ಉಪಜಾತಿಗಳಲ್ಲಿ ಹುಟ್ಟಿದ್ರು 101 ಎಸ್ಸಿ 52 ಎಸ್ಟಿಗಳ ಹೋರಾಟವನ್ನು ಸಮಗ್ರವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ 50 ವರ್ಷಗಳಿಂದ. ಒಂದು ಅಪೀಲ್ ಪತ್ರಿಕಾಗೋಷ್ಠಿ ಕರೆದಿಲ್ಲ ಅಂತ ಹುಟ್ಟಿ ತಾವೆಲ್ಲ ನೋಡ್ತಾ ಇದ್ದೀವಿ. ಪ್ರತ್ಯೇಕವಾಗಿ ಜಾತಿ ಸಂಘಟನೆಗಳು ಹುಟ್ಟಿ ಪ್ರತ್ಯೇಕವಾದಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸರ್ಕಾರವನ್ನು ಆಗ್ರಹಿಸೋದಕ್ಕೋಸ್ಕರ ನೀವು ಮುಂದೆ ಬಂದಿದ್ದೀವಿ. ಅಥವಾ ವಲಯ ಜಾತಿಗಳು ಒಂದು ತಕರಾರನ್ನು ಎತ್ತಿರೋದು ತಾವೆಲ್ಲ ಗಮನಿಸ್ತೀವಿ. ರೋಸ್ಟರ್ ಬಿಂದುಗಳಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನು ಅವರು ಒಂದು ತಕರಾರನ್ನು ಎತ್ತಿ ಈಗ ಹಲವಾರು ಕಾರ್ಯಕ್ರಮಗಳನ್ನು ನಿರೂಪಿಸ್ತಾ ಇದ್ದಾರೆ. ಮಾದಿಗ ಸಂಘಟನೆಗಳು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. 30 ವರ್ಷಗಳ ಹಿಂದೆ ಈ ರಿಜಿಸ್ಟ್ರೇಷನ್ 47 ಏನಿದೆ, ಇದರಿಂದನೇ ಜಯಣ್ಣ, ನಾನು ಮತ್ತು ಗುರುಮೂರ್ತಿ ಎಲ್ಲರೂ ಸೇರಿದಾಗಿ ಒಳ ಮೀಸಲಾತಿಗಾಗಿ ಆಯೋಗ ಮಾಡಿ ಅಂತ ದಿವಂಗತ ಎಸ್.ಎಂ. ಕೃಷ್ಣ ಅವರ ಮುಂದೆ ಚಳವಳಿಯನ್ನು ಮಾಡಿದ್ದೀವಿ. ಆಯೋಗ ರಚನೆ ಆಯಿತು. ಆಯೋಗ ಅಧ್ಯಕ್ಷರ ಬದಲಾವಣೆಯಾಗಿ ಈಗ ಆಯೋಗ ವರದಿ ಕೊಟ್ಟಿದೆ. ಆದರೆ ಬಹಳ ನೋವಿನ ಸಂಗತಿ ಅಂದ್ರೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸರ್ಕಾರಿ ಆದೇಶ ಇಲ್ಲಿವರೆಗೂ 30 ವರ್ಷಗಳಲ್ಲಿ ಯಾವ ಸರ್ಕಾರನೂ ಜಾರಿ ಮಾಡಲಿಲ್ಲ. ಇಂದಿಗೂ ಕೂಡ ಒಳ ಮೀಸಲಾತಿ ಜಾರಿ ಆಗಲಿಲ್ಲ ಅನ್ನೋದು ನಾವೆಲ್ಲ ಸಂಘಟನೆಗಳ ಒಂದು ಆತಂಕ. ರಾಜ್ಯ ಸರ್ಕಾರವನ್ನು ಈಗಲೂ ಆಚರಿಸ್ತಾ ಇದ್ದೀವಿ. ಮಾನ್ಯ ಸಿದ್ದರಾಮಯ್ಯನವರು, ನಿಮ್ಮ ಕಾಲದಲ್ಲಾದರೂ ಈ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಹಾಗೆಯೇ ಒಳ ಮೀಸಲಾತಿ ಜಾರಿ ಆಗೋದ್ರ ಜೊತೆಗೆ ರೋಸ್ಟರ್ ಬಿಂದುಗಳಲ್ಲಿ ಲೋಪದೋಷಗಳಿಗೆ ಸರಿಪಡಿಸಿ ಅಂತ ಹೇಳುವಂತಹ ಅಂಶಗಳನ್ನು ಕೂಡ ರಾಜ್ಯ ಸರ್ಕಾರ ಗಮನಿಸಿ ಒಳ ಮೀಸಲಾತಿ ಆದೇಶವನ್ನು ಮಾಡಬೇಕು. ಈ ರೋಸ್ಟರ್ ಬಿಂದುಗಳನ್ನು ಸರಿಪಡಿಸಿ ಒಳ ಮೀಸಲಾತಿ ಸರ್ಕಾರಿ ಆದೇಶವನ್ನ ಮಾಡಿ ಹೊಸದಾಗಿ ಈಗ 56,000 ಚಿಲ್ಲರೆ ಜಾಬ್ಗಳನ್ನು ತುಂಬಲು ನಿರ್ಣಯ ಸ್ವಾಗತಾರ್ಹ. ಎಲ್ಲ ಜಾತಿಯ ನಿರುದ್ಯೋಗಿಗಳಿಗೂ ಕೂಡ ಉದ್ಯೋಗ ಬೇಕಾಗಿದೆ, ಎಸ್ಸಿ ಎಸ್ಟಿಗಳಿಗೂ ಬೇಕಾಗಿದೆ. ಆದ್ರಿಂದ ಸಾಮಾಜಿಕ ನ್ಯಾಯವನ್ನ ಕಾಪಾಡಿಕೊಂಡು ಉದ್ಯೋಗವನ್ನು ನೀಡಬೇಕು ಸರ್ಕಾರ.